ಮೇಡಮ್. ಹೇಳಿ ನಸೀರ್. ಮೇಡಮ್, ಯಾರೋ ಇಬ್ಬರು ಲೇಡೀಸ್ ಬಂದಿದ್ದಾರೆ ಮೇಡಮ್, ಕಂಪ್ಲೇಂಟ್ ಕೊಡಬೇಕು ಅಂತ. ಹೌದಾ, ಸರಿ ಒಳಗಡೆ ಕಳಿಸಿ. ಬನ್ನಿಮ್ಮ, ಬನ್ನಿ, ಮೇಡಮ್ ಕರೀತಾ ಇದ್ದಾರೆ. ಅತ್ತೆ ಶೋಭಿತಾ, ಇದೇನು ನೀವಿಬ್ರು ಬಂದ್ಬಿಟ್ಟಿದ್ದೀರಾ? ನಾನು ಗೊತ್ತಾ ನಿಮಗೆ? ಗೊತ್ತು. ಧನುಗೂ ನಿಮಗೂ ಲವ್ ಆಗಿದ್ದು, ಮದುವೆ ಆಗಿದ್ದು ಎಲ್ಲ ಗೊತ್ತು ನನಗೆ. ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾ ಇದ್ರು ನಮ್ಮಪ್ಪ ನಮ್ಮಮ್ಮ. ಓಹ್ ಹೌದಾ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ನೋಡಿದ ತಕ್ಷಣ ಗೊತ್ತಿಟ್ಟಿದ್ದಕ್ಕೆ ವೆಲ್ಕಮ್ ಶೋಭಿತಾ. ಏನು ಅತ್ತೆ ಶೋಭಿತಾ, ಇಬ್ರು ಏನು ಕಂಪ್ಲೇಂಟ್ ಕೊಡ್ಬೇಕಂತ ಬಂದಿದ್ದೀರಾ? ಮಾವ ಏನಾದ್ರು ನನ್ನ ಮದುವೆ ಆದ್ರೆ ಅತ್ತೆ? ನಮ್ಮಪ್ಪ ಇರೋ ಇಬ್ರು ಹೆಂಡ್ತಿರ ಹತ್ರ ಹೇಗೋದು ಕಷ್ಟ ಆಗ್ಬಿಟ್ಟೈತೆ. ಇನ್ನೊಂದು ಮದುವೆ ಆಗ್ತಾರಾ? ಹೇಗೆ ಹೇಳ್ತಾ ಇದೀಯ ಸಿಂಚು? ಇನ್ನೊಂದು ಮದುವೆ ಆಗೋಣ ಅಂತ ಏನಾದರೂ ಆದ್ರ ಅಂತ? ಇಲ್ಲಮ್ಮ, ಇಲ್ಲ. ಅದೇ ಭದ್ರಪ್ಪನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀರಮ್ಮ. ಭದ್ರಪ್ಪನ ಮೇಲ? ಯಾಕತ್ತೆ, ಏನಾಯ್ತು? ಏನು ತೊಂದರೆ ಮಾಡಿದ್ರು ಅವರು? ನಸೀರ್, ಚೇರ್ ತಗೊಂಬನ್ನಿ. ಸರಿ ಮೇಡಮ್. ಬೇಡಮ್ಮ, ಬೇಡ, ಚೇರೇನು ಬೇಡ. ನಾವು ಹಿಂಗೆ ನಿಂತ್ಕೊಂಡಿರ್ತೀರಿ, ಏನು ಪರವಾಗಿಲ್ಲ. ನಿನ್ನ ಮುಂದೆ ನಿಂತ್ಕೊಂಡ್ರೆ ಏನು ತಪ್ಪಿಲ್ಲ. ನಾವು ಭದ್ರಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಮ್ಮ. ಅದಕ್ಕೆ ಶೋಭಿತನ ಕರ್ಕೊಂಬಂದೆ. ಅಮ್ಮ ಮಧ್ಯಾಹ್ನ ಊರಿಗೆ ಹೋಗೋಣ ಅಂತಂದ್ರು. ಅದಕ್ಕೆ ನಾನು ಮಧ್ಯಾಹ್ನ 2 ಗಂಟೆವರೆಗೂ ಡ್ಯೂಟಿ ಮಾಡಿ ಆಮೇಲೆ ರಜೆ ಹಾಕ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವತ್ತೆ. ಹೌದಾ, ಮಧ್ಯಾಹ್ನಕ್ಕೆ ಬರ್ತೀರೇನಮ್ಮ? ಸಂಗೀತ ಅವರು ಇಲ್ಲ, ಸಂಗೀತ ಅವರು ರೇಖಾ ಅವ್ರ ಮನೆಗೆ ಹೋದ್ರು. ಮೇಷ್ಟು ರಮ್ಮನು ಆಮೇಲೆ ನಮ್ಮ ಅಪ್ಪನೂ ಎಲ್ಲನೂ ರೇಖಾ ಅವ್ರ ಮನೆಗೆ ಹೋಗೋರೆ. ಅವರು ಇನ್ನೇನು ಬರ್ಬೋದೇನಾ? ಹೌದಾ, ಅಕ್ಕ ಹಂಗಾದ್ರೆ ಮನೆಗೆ ಹೋಗಿರ್ತಾಳೆ. ಇಲ್ಲಮ್ಮ, ಇಲ್ಲ ಹೋಗಲ್ಲ, ಹಿಂಗೆ ಬರ್ತೀನಿ ಅಂತಂದ್ರೆ ನಾನು ಕೂಡ. ಸರಿ ಅತ್ತೆ, ಆಯಿತು. ಏನತ್ತೆ, ಏನು ವಿಷಯ? ಏನು ಮಾಡ್ದ ಭದ್ರಪ್ಪ? ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಯಾಕೆ ಶೋಭಿತಾ? ಏನಾದರೂ ತೊಂದರೆ ಮಾಡಿದ್ನಾ? ಏನೂ ಇಲ್ಲ ಸಿಂಚು. ರಕ್ಷಾ, ಅದೇ ರೇಖಾ ತಂಗಿ ರಕ್ಷಾ, ವಿಜಯ್ ಬಾವ ನಮ್ಮ ಮಾವನಿಗೆ ದತ್ತು ಕೊಟ್ಟಿದ್ರು. ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗಿತ್ತು. ಮತ್ತು ನಮ್ಮ ಮಾವ ಖುಷಿಯಿಂದನೇ ಸೈನ್ ಹಾಕಿದ್ರು. ಚೆನ್ನಾಗೇ ನೋಡ್ಕೊತಿದ್ರು. ಆಮೇಲೆ ಸ್ವಲ್ಪ ದಿವಸ ಮಗುನ ಗದ್ರೋದು, ಏನಾದರೂ ಕೇಳಿದ್ರೆ ಇವಾಗ ನಿಂಗೆ ಎಷ್ಟೊಂದು ದುಡ್ಡು ಖರ್ಚಾಗೈತೆ, ಸುಮ್ಮನೆ ಇರೋಕ್ಕಾಗಲ್ವ, ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ನಮ್ಮ ಮಾವದು ಇದ್ದಿದ್ದೆಲ್ಲ ಬುದ್ಧಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಒಂದು ದಿವಸ ನಾನು ಊರಿಗೆ ಹೋಗ್ತೀನಿ ಅಂತಂದು ಅಲ್ಲಿಗೂ ಕಳಿಸಿಲ್ಲ. ಅವರು ಬರೋದು ಬೇಡ, ಇವರು ಬರೋದು ಬೇಡ ಅಂತ. ನನಗೂ ಅಷ್ಟೇ ಫಸ್ಟಿಂದ ಇದೇ ಟಾರ್ಚರ್ ಕೊಡ್ತಿದ್ರು, ನೀನು ಹೋಗೋದು ಬೇಡ, ಅವರು ಬರೋದು ಬೇಡ ಅಂತ. ಮತ್ತು ಆಮೇಲೆ ಮೊನ್ನೆ ಅವರಮ್ಮ ಬಂದ್ರಲ್ಲ, ಅವರಮ್ಮ ಬಂದು ಕರ್ಕೊಂಡು ಹೋಗ್ತೀನಿ ಅನ್ನೋವಾಗ ನಾನು ನಿಮ್ಮ ಮಗಳಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ, ಯಾರು ಕೊಡ್ತಾರೆ, ನನಗೆ ದುಡ್ಡು ಬೇಕು, ನನಗೆ ಕೊಡಿ ಅಂತ ಗಲಾಟೆ ಮಾಡಿತು. ವಿಜಯ್ ಬಾಬಾ ದುಡ್ಡು ಕೊಟ್ಟರು. ದತ್ತುಗಂತ ತೊಗೊಂಬಿಟ್ಟು ಇವಾಗ ದುಡ್ಡು ಕೇಳೋದು ಯಾವ ನ್ಯಾಯ? ಇದು ತಪ್ಪು ತಾನೇ ಸಿಂಚು? ಶೋಭಿತಾ, ನಿನ್ನ ಅಭಿಪ್ರಾಯ ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವರು ದುಡ್ಡು ಕೇಳಿರೋದು ತಪ್ಪೇ, ನಾನು ತಪ್ಪಲ್ಲ ಅಂತ ಹೇಳ್ತಿಲ್ಲ. ಇವಾಗ ಮಗುನ ತೊಗೊಂಡ್ರು, ಎಲ್ಲ ಓದಿಸ್ತಾ ಇದ್ರು, ಓಕೆ. 8 ಮಂತ್ಸೇನೋ ಅವ್ರ ಮನೇಲಿ ಇತ್ತಿತ್ತಲ್ಲ ರಕ್ಷಾ ಬೇಬಿ? ಹೌದು ಸಿಂಚು, 8-9 ತಿಂಗಳು ಇದ್ಲು ನಮ್ಮ ಮನೇಲಿ. ಇವಾಗ ಮಗುನ ವಾಪಸ್ ಕರ್ಕೊಳ್ಳೋದಕ್ಕೆ ರೇಖಾ ಅಮ್ಮ ಅವರೆಲ್ಲ ಬಂದರು. ಮಗುನ ವಾಪಸ್ ಕರ್ಕೊಂಡು ಹೋಗುವಾಗ ನಾನು ಇಷ್ಟೊಂದು ಖರ್ಚು ಮಾಡಿದ್ದೀನಿ, ನನಗೆ ಆ ಖರ್ಚೆಲ್ಲ ಕೊಟ್ಬಿಡಿ ಅಂತ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೊತೀನಿ ನಾನು. ಯಾಕಂತಂದರೆ ಮನುಷ್ಯತ್ವ ಇರೋರು ಯಾರೂ ಆ ಥರ ದುಡ್ಡು ಕೇಳಲ್ಲ. ಮನುಷ್ಯತ್ವ ಇಲ್ದಿರೋರೋ ಮೃಗ ಅವನು, ಆಯಿತಾ? ಮಗುನ ತೊಗೊಂಡಿದ್ನಲ್ಲಪ್ಪ ನಾನು ಪ್ರೀತಿಯಿಂದ, ದುಡ್ಡು ಕೇಳಬಾರ್ದ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಅನಿಸುತ್ತೆ ಅವನಿಗೆ. ಇದರಿಂದ ನಾವು ಯಾವುದೇ ಒಂದು ಕೇಸ್ ತೊಗೊಳಕ್ಕೂ ಆಗಲ್ಲ, ಅವ್ರನ್ನ ಕರೆಸಿ ವಿಚಾರಣೆ ಮಾಡೋಕ್ಕೂ ಆಗಲ್ಲ. ಯಾಕಂತಂದರೆ ಇದು ಒಂದು ವೈಯಕ್ತಿಕ ವಿಚಾರ. ಅವನು ಪ್ರೀತಿಯಿಂದ ತೊಗೊಂಡಿದ್ದ ಮಗುನ, ಇಲ್ಲ ಅಂತ ಹೇಳಿಲ್ಲ. ತೊಗೊಂಡಿದ್ದೇನೋ, ಈ ಮಗುಗೋಸ್ಕರ ನಾನು ಖರ್ಚು ಮಾಡಿದ್ದೀನಲ್ಲ ಬಿಡು, ಆ ಮಗು ಹತ್ರ ದುಡ್ಡು ಯಾಕೆ ಕೇಳೋದು ಅನ್ನೋ ಒಂದು ಒಳ್ಳೆ ಮನಸ್ಸು ಸಹ ಅವನ ಹತ್ರ ಇಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ, ಆಯಿತಾ? ಇವಾಗೆಲ್ಲ ನೀನು ಕಲಿಗಾಲ, ನಾವೇನು ಮಾಡಿರ್ತೀವೋ ಅದನ್ನು ಅನುಭವಿಸ್ಲೇಬೇಕು. ಅವನು ಒಂದಲ್ಲ ಒಂದು ದಿವಸ ಅನುಭವಿಸ್ತಾನೆ, ನೀನೇ ನೋಡ್ತಿರು. ಅಲ್ಲ, ಆ ಮಗುನ ಸಾಕಿರೋದಕ್ಕೆ ದುಡ್ಡು ಕೇಳಿದ್ದಾನೆ ಅಂತಂದರೆ ಅವನು ಇನ್ನೆಷ್ಟು ನೀಚ ಇರಬೇಕು. ಶೋಭಿತಾ, ಆಲೋಚನೆ ಮಾಡು ನೀನೇ. ಇವಾಗ ನಾವು ಕೇಳ್ಬೋದಿತ್ತು, ಮಗು ಏನಾದರೂ ಅಲ್ಲೇ ಇದ್ದಿದ್ರೆ ನಾನೇ ಬಂದು ಕೇಳ್ತಿದ್ದೆ, ಏನಪ್ಪ ನಾನು ಮಗು ಒಂದು ವೇಳೆ ಭದ್ರಪ್ಪ ಹತ್ರ ಇದ್ದಿದ್ರೆ ನಾನೇ ಬಂದು ಕೇಳ್ತಿದ್ದೆ, ಏನಪ್ಪ ದೊಡ್ಡ ಮನುಷ್ಯ, ಆವತ್ತು ಪ್ರೊಸೀಜರೆಲ್ಲ ಮುಗಿಸಿ ದತ್ತಕ್ಕೆ ತೊಗೊಂಡಿದ್ದೆಲ್ಲ ಮಗುನ, ಈಗ ಮಗು ಏನು ಮಾಡಿದ್ರು ಅದಕ್ಕೆಲ್ಲ ಲೆಕ್ಕ ತೊಗೊತಿದ್ಯಲ್ಲ, ಒಂದು ತಿಂಡಿ ತಿಂದರು, ಸ್ಕೂಲಿಗೆ ಕಳಿಸಿದ್ರು, ನಾನು ಸ್ಕೂಲಿಗೆ ಕಳಿಸ್ದೆ, ತಿಂಡಿ ತೆಕ್ಕೊಟ್ಟೆ ಅಂತ ಎಲ್ಲ ಲೆಕ್ಕ ತೊಗೊತಿದ್ಯಲ್ಲ, ನಿನಗೇನು ಪರಿಜ್ಞಾನ ಇದೆಯಾ ಅಂತ ನಾನೇ ಕೇಳ್ತಿದ್ದೆ. ಬಟ್ ಇವಾಗ ಮಗು ಅವ್ರ ಹತ್ರ ಇಲ್ಲ, ಮಗು ಅವ್ರ ಅಮ್ಮ ಹತ್ರ ಇದೆ. ಇವಾಗ ನಾವೇನು ಕೇಳೋಕ್ಕಾಗಲ್ಲ. ಅವನು ಇಷ್ಟು ದಿನದಿಂದ ನಾನು ಮಗುಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ಆ ದುಡ್ಡು ಕೊಡಿ ಅಂತ ಕೇಳಿದ್ದಾನೆ. ಅದರಲ್ಲಿ ಹೇಳೋದಾದರೆ ಏನು ತಪ್ಪಿಲ್ಲ. ಅವ್ನು ಖರ್ಚು ಮಾಡಿದ್ದಾನೆ, ಅವ್ನು ದುಡ್ಡು ಅವ್ನು ತೊಗೊಂಡಿದ್ದಾನೆ. ಮಗು ಈಗ ಅವ್ರ ಅಮ್ಮ ಹತ್ರ ಸೇಫ್ ಆಗಿದೆ, ಆಯಿತಾ? ಮತ್ತೆ ಶೋಭಿತಾ, ಇದ್ರ ಬಗ್ಗೆ ಎಲ್ಲ ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಕಂಪ್ಲೇಂಟು ಅವಶ್ಯಕತೆ ಇಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರು ಊಟ ಮಾಡ್ತಾರೆ. ಅದು ಹಂಗಲ್ಲ ಸಿಂಚು, ಸುಮ್ಮನೆ ನನಗೂ ತೊಂದರೆ ಕೊಡ್ತಾನೆ ಸಿಂಚು. ಹೋಗಿ ಮನೆ ಬರ್ಸ್ಕೊಂಬ, ಆಸ್ತಿ ಬರ್ಸ್ಕೊಂಬ ಅಂತಾನೆ, ಪ್ರತಿಯೊಂದಕ್ಕೂ ಕೊಂಕು ಮಾತಾಡ್ತಾನೆ. ಕೂತ್ಕೊಂಡ್ರೆ ತಪ್ಪು, ನಿಂತ್ಕೊಂಡ್ರೆ ತಪ್ಪು, ಒಂಥರ ಕೊಂಕು ಮಾತಾಡ್ತಾನೆ ಸಿಂಚು. ಅದೇ ಬೇಜಾರಾಗಿರೋದು ನನಗೆ. ಮತ್ತು ಇವಾಗ ನೀನು ಹೇಳ್ದಲ್ಲ, ಇದರಿಂದನೇ ನಾನು ಮನೆಯಿಂದ ಹೊರಗಡೆ ಬಂದಿದ್ದು. ರಕ್ಷಾ ವಿಚಾರಕ್ಕೆ ಮನ್ಸಿಗೆ ಬೇಜಾರಾಗಿ ನಾನು ಮನೆಯಿಂದ ಹೊರಗಡೆ ಬಂದರೆ, ಇವಾಗ ನೀನು ಒಂಥರ ಇದ್ರ ಬಗ್ಗೆ ಎಲ್ಲನೂ ಹೇಳ್ದಲ್ಲ, ಇವಾಗ ಮನ್ಸಿಗೆ ಒಂಥರ ಸಮಾಧಾನ ಆಯಿತು. ಯಾಕಂತಂದರೆ ಮಗು ಇವಾಗ ನಮ್ಮ ಹತ್ರ ಇಲ್ಲ, ಅವ್ರ ಅಮ್ಮ ಹತ್ರ ಇದೆ. ಹೋದ್ರೆ ಹೋಗ್ಲಿ ಬಿಡು.
ಮತ್ತು ಯಾವಾಗಲೂ ವರದಕ್ಷಿಣೆ ಕೊಡಲಿಲ್ಲ ಅಂತ ಹಿಂಸೆ ಮಾಡ್ತಾರೆ ಸಿಂಚು. ನಾನು ಏನು ಮಾಡಲಿ ಸಿಂಚು? ಈಗ ನೀನು ಮನೆ ಬಿಟ್ಟು ಬಂದಿದ್ದೀಯಂತೆ ಅಮ್ಮ ಹೇಳಿದ್ರು. ಯಾಕೆ ಇದೇ ವಿಷಯಕ್ಕೆ ನೀನು ಮನೆ ಬಿಟ್ಟು ಬಂದಿರೋದು? ಹಾಂ ಹೌದು ಸಿಂಚು, ಇದೇ ವಿಷಯಕ್ಕೆ. ನೀನು ಬಂದಾಗಿಂದ ಧನು ಬಂದಿಲ್ವಾ? ಇಲ್ಲ ಸಿಂಚು, ಧನು ಹೊರಗಡೆ ಹೋಗಿದ್ದಾನೆ, ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು 3 ಡೇಸ್ ಬರಲ್ಲ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾನೆ. ಹಂಗಾಗಿ ನನಗೆ ಮನಸ್ಸಿಗೆ ಬೇಜಾರಾಗಿ ನಾನು ಬಂದುಬಿಟ್ಟೆ. ಧನು ಇನ್ನೂ ಬಂದಿಲ್ಲ. ಇವಾಗ ಏನು ಶೋಭಿತಾ, ವರದಕ್ಷಿಣೆ ಕಿರ್ಕೊಳ್ಳ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಮಾಡ್ಕೊಂಬಂದು ಒಳಗಡೆ ಹಾಕ್ತೀನಿ ಭದ್ರಪ್ಪನ, ಓಕೆನಾ? ಹಾಂ ಬೇಡಮ್ಮ ಸಿಂಚು, ಹಂಗೆಲ್ಲ ಮಾಡೋದು ಬೇಡ. ಸುಮ್ಮನೆ ನಮಗೂ ಅವಮಾನ, ಅವ್ರಿಗೂ ಅವಮಾನ. ನೋಡ್ತಾ ವರದಕ್ಷಿಣೆ ಇದ್ರ ಮೇಲೆ ಸ್ಟೇಷನ್ಗೆ ಹೋಗೋಣ ಅಂತ ಅವ್ರಿಗೂ ಅವಮಾನ. ಇದೇನು ಆಗಿದ್ದಂಗೆ ಒಂದು ಸ್ವಲ್ಪ ಅಪ್ಪನಿಗೆ ಬುದ್ಧಿ ಕಲಿಸ್ಬೇಕಲ್ಲಮ್ಮ. ಏನಾದರೂ ಒಂದು ಮಾಡು ಸಿಂಚು, ಸುಮ್ಮನೆ ನಮಗೆ ತೊಂದರೆ ಆಗ್ತದೆ ಸಿಂಚು. ಏನು ಯಾವಾಗಲೂ ಮನೆ ಜಮೀನು ಅಂತ ಬಾಯಿ ಬಡ್ಕೊತಾ ಇರ್ತಾನೆ. ಶೋಭಿತಾಗೆ ಹೋಗಿ ಬರ್ಸ್ಕೊಂಬೋಗು ಅಂತಾನೆ. ಅಲ್ಲಿಗೂ ಒಂದ್ಸರಿ ನಾವೆಲ್ಲ ಡಿಸೈಡ್ ಮಾಡಿದ್ರಮ್ಮ ಬರ್ಕೊಟ್ಬಿಡ್ಬೇಕು ಅಂತ. ವಿಜಯಪ್ಪನು, ಅಜಯಪ್ಪನು, ಸವಿತಾ, ಕವಿತಾ ನಮಗೇನು ಬೇಡಮ್ಮ, ಎಲ್ಲ ಶೋಭಿತಾಗೆ ಬರ್ಕೊಡಮ್ಮ ಅಂತ ಹೇಳಿದ್ರವರು. ಆದರೆ ಧನು ಒಪ್ಪಲಿಲ್ಲ. ನನಗೆ ಬೇಕಾಗಿಲ್ಲ, ನಾನೇ ನನ್ನ ಹೆಂಡತಿನ ವರದಕ್ಷಿಣೆಗೋಸ್ಕರ ಸಾಕ್ತಾ ಇದ್ದೀನ, ವರದಕ್ಷಿಣೆಗೋಸ್ಕರ ಅವಳ ಜೊತೆಗಿದ್ದೀನ ಅಂತ ಗಲಾಟೆ ಮಾಡಿಬಿಟ್ಟ. ಆವಾಗ ನಾವು ಸುಮ್ಮನೆ ಆಗ್ಬಿಟ್ರೆ. ಏನೊಂದಕ್ಕೂ ಧನು ಒಪ್ಪಲ್ಲಮ್ಮ. ಧನು ಒಪ್ಪಿದ್ರೆ ನಾವು ಏನೋ ಒಂದು ವ್ಯವಸ್ಥೆ ಮಾಡ್ಬೋದು. ಧನು ಯಾವುದಕ್ಕೂ ಒಪ್ಪಲ್ಲ. ಅಲ್ಲ ಅತ್ತೆ, ಇವಾಗ ಧನು ಹೇಳ್ತಾ ಇರೋದು ಒಂದು ಲೆಕ್ಕ ಇದೆ. ನಾನೇನು ವರದಕ್ಷಿಣೆಗೋಸ್ಕರ ಏನು ಮದುವೆ ಅದನ್ನ ಶೋಭಿತಾನ ಅನ್ನೋ ಕೇಳೋದ್ರಲ್ಲೂ ಒಂದು ಅರ್ಥ ಇದೆ. ಬಟ್ ಈ ಮನುಷ್ಯನ ಹೆಂಗೆ ತಿದ್ದಬೇಕು ಅನ್ನೋದೇ ನನಗೂ ಪ್ರಶ್ನೆ ಆಗಿ ಉಳಿದ್ಬಿಟ್ಟೈತೆ ಅತ್ತೆ. ಮೊನ್ನೆ ಎಲ್ಲನೂ ಟೇಷನ್ ಕರೆಸಿ ಬೈದು ಕಳಿಸಿದ್ದೀನಿ. ಮತ್ತೆ ಇದೇ ಕಿತಾಪತಿ ಮಾಡ್ತಾ ಇದ್ದಾರೆ ಅಂದರೆ ನನಗೂ ಬೇಜಾರು. ಏನು ಮಾಡಬೇಕೋ ಗೊತ್ತಿಲ್ಲ. ನೀವು ಇವಾಗ ವರದಕ್ಷಿಣೆ ಕಿರ್ಕೊಳ್ಳ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರೆ ನಾನು ಅರೆಸ್ಟ್ ಮಾಡ್ಕೊಂಬರ್ತೀನಿ ಅತ್ತೆ. ನೋಡಿ ನೀವೇನಾದರೂ ಡಿಸೈಡ್ ಮಾಡ್ತೀರಾ? ಇಲ್ಲ ಕಂಪ್ಲೇಂಟ್ ಕೊಡೋಂಗಿದ್ರೆ ಒಂದು ಗಟ್ಟಿ ನಿರ್ಧಾರದ ಮೇಲೆ ಕಂಪ್ಲೇಂಟ್ ಕೊಡಿ. ನಾನು ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಬರ್ತೀನಿ, ಆಯಿತಾ? 1 ವಾರ 15 ದಿವಸ ಸ್ಟೇಷನ್ ಒಳಗಡೆ ಇದ್ದರೆ ಅವಾಗ ಅವ್ನಿಗೆ ಬುದ್ಧಿ ಬರುತ್ತೆ. ನಾವೇನೋ ಕೊಡೋಣ ಅಂತ ಅನ್ಕೊಂತೀರಮ್ಮ. ಒಂದು ಕಡೆ ಹಿಂಗೆ ಅನ್ಕೊಂಡ್ರೆ ಇನ್ನೊಂದು ಕಡೆ ಧನು ಏನಾದರೂ ಬೇಜಾರು ಮಾಡ್ಕೊಂಬಿಡ್ತಾನೇನೋ ಅಂತ ಅನ್ನೋದು ಭಯ ನನಗೆ. ಯಾಕಂತಂದರೆ ನೋಡ್ದಾ, ನಾನು ಎಲ್ದಿದ್ದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟು ನಾನು ಹೆಂಡ್ತಿ ನಮ್ಮ ಅಪ್ಪನ ಅರೆಸ್ಟ್ ಮಾಡ್ಸೋಳಲ್ಲ ಅಂತ ಅದೊಂದು ಭಯನಮ್ಮ. ಸರಿ ಅತ್ತೆ, ಧನು ಬರೋವರೆಗೂ ಶೋಭಿತಾ ಅಲ್ಲೇ ಮನೇಲೇ ಇರಲಿ. ಧನು ಬಂದಮೇಲೆ ಯಾವುದೊಂದು ಡಿಸೈಡ್ ಮಾಡಿ ಆಮೇಲೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಗ್ತೈತೆ. ನೀವು ಬಿಡಿ, ಮಗು ವಿಷಯ ಬಿಡಿ. ಇನ್ನು ಮಗು ಬಗ್ಗೆ ಯೋಚನೆ ಮಾಡಬೇಡಿ. ಅಯ್ಯಪ್ಪ ದುಡ್ಡು ತಗೊಂಡಿರೋದು ಅವನ ಸಣ್ಣತನನ ಅವನೇ ತೋರಿಸ್ಕೊಂಡಂಗಾಯ್ತು, ಆಯಿತಾ? ಅವ್ನ ಸಣ್ಣತನ ಅವನೇ ಎಲ್ಲರ ಮುಂದೆ ತೋರಿಸ್ಕೊಂಡ. ಎಂಥ ವ್ಯಕ್ತಿ ಇವನು ಅಂತ. ನೀವು ಧನು ಬಂದಮೇಲೆ ಮಾತಾಡಿ. ಹಾಂ, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಧನು ಹತ್ರ ಏನು ಮಾತಾಡಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ, ಮಾತಾಡಿ. ನಾನು ಧನು ಏನಾದರೂ ಬರೋಷ್ಟರಲ್ಲಿ ನಾವು ಬಂದರೆ ನಾನು ಮಾತಾಡ್ತೀನಿ ಧನು ಹತ್ರ. ಸರಿನಮ್ಮ, ಆಯಿತು. ಅಲ್ಲಮ್ಮ, ಅಲ್ಲಿ ನೋಡಿದ್ರೆ ಹುಡುಗಾಟ ಎಗರಾಡ್ತಾ ಇರ್ತೀಯಾ? ಹಾಂ, ತೀಟೆ ಎಲ್ಲ ಮಾಡ್ಕೊಂಡು ಇಲ್ಲಿ ನೋಡಿದ್ರೆ ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾತಾಡ್ತೀಯಾ? ಏನಮ್ಮ ನೀನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗ್ಬಿಟ್ಟೈತೆ ನಂಗೆ. ಅತ್ತೆ ಪೆದ್ದು ಅತ್ತೆ ನೀನು. ಅಲ್ಲ, ಮನೇಲಿದ್ದಾಗ ಎಲ್ಲರ ಜೊತೆ ಪ್ರೀತಿಯಿಂದ ಚಿಕ್ಕ ಮಗು ಥರ ಆಟ ಆಡಬೇಕು. ನಾವು ಹೊರಗಡೆ ಇದ್ದಾಗ ಹೇಗಿರಬೇಕು ಹಾಗಿರಬೇಕು. ಎಲ್ಲ ಕಡೆ ಒಂದೇ ಥರ ಇರೋಕ್ಕಾಗಲ್ಲ ಅತ್ತೆ, ಆಯಿತಾ? ನಿಮ್ಮಂಥವ್ರು ದಿನಕ್ಕೆ ಏನಿಲ್ಲ ಅಂದರೆ ಒಂದು 7-8 ಜನ ಕಂಪ್ಲೇಂಟ್ ತೊಗೊಂಬರ್ತಾರೆ. ಅವ್ರ ಹತ್ರ ಎಲ್ಲ ನಿಮ್ಮ ಹತ್ರ ಮಾತಾಡ್ದಂಗೆ ಮಾತಾಡೋಕ್ಕಾಗುತ್ತಾ ಅತ್ತೆ? ಹೇಗೆ ಯಾರ ಹತ್ರ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಆಯಿತಾ? ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅತ್ತೆ ಶೋಭಿತಾ. ಧನು ಬಂದಮೇಲೆ ಇಲ್ಲ ನಾನು ಇದ್ದೀನಿ, ಎಲ್ಲ ನೋಡ್ಕೊತೀನಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ. ಯಾಕಂತಂದರೆ ಅವ್ರನ್ನೇನು ಪರ್ಮನೆಂಟಾಗಿ ಒಳಗೆ ಹಾಕೋಕ್ಕಾಗಲ್ಲ. 1 ವಾರ 15 ದಿವಸ ಸ್ಟೇಷನ್ ಇರ್ತಾರೆ. ಅಪ್ಪನಿಗೆ ದುಡ್ಡಿನ ಪಿಚಾಚಿ ಸ್ವಲ್ಪ ಹೋಗುತ್ತೇನೋ ಅಂತ. ಧನು ಹತ್ರ ಮಾತಾಡ್ಬಿಟ್ಟು ನನಗೆ ಹೇಳಿ ಅತ್ತೆ ಶೋಭಿತಾ. ಆಯ್ತಮ್ಮ, ಸರಿಯಮ್ಮ. ಸರಿ ಅತ್ತೆ ಶೋಭಿತಾ, ನೀವು ನೋಡ್ರಿ, ಕಾರಲ್ಲಿ ಏನಾದರೂ ಕಳಿಸ್ಲಾ? ಬೇಡಮ್ಮ, ನಿಮ್ಮ ಇದರಲ್ಲೇ ನಿಮ್ಮ ಪೊಲೀಸ್ ಜೀಪಲ್ಲೆಲ್ಲ ಬರಲ್ಲ ನಾವು, ಅದೆಲ್ಲ ತಪ್ಪು ಅತ್ತೆ. ಆ ಥರ ಏನಿಲ್ಲ. ಬೆಳಗ್ಗೆ ನಾನು ಬರೋವಾಗ ನನ್ನ ಕಾರಲ್ಲೇ ಬರೋದು. ನಾನು ವರ್ಕ್ ಇದ್ದಾಗ ಮಾತ್ರ ಪೊಲೀಸ್ ಜೀಪ್ ಉಪಯೋಗಿಸ್ತೀನಿ, ಆಯಿತಾ? ಇನ್ನು ಬೇರೆ ಟೈಮಲ್ಲೆಲ್ಲ ಆಫೀಸ್ ಮುಂದೆನೇ ನಿಂತಿರುತ್ತದು. ನನ್ನ ಕಾರಲ್ಲಿ ಡ್ರೈವರ್ ಇದ್ದಾರೆ, ಹೇಳ್ತೀನಿ, ಮನೆಗೆ ಬಿಡ್ತಾರೆ, ನೀವು ಹೋಗಿ. ಸರಿನಮ್ಮ, ಆಯಿತಾ ಶೋಭಿತಾ? ಸರಿ, ಬಾಯ್ ಸಿಂಚು. ನಾಸಿರ್, ನಮ್ಮ ಡ್ರೈವರ್ಗೆ ಹೇಳಿ ಇವ್ರನ್ನ ಊರಿಗೆ ಬಿಟ್ಟು ಬರುತ್ತೆ. ಸರಿ ಮೇಡಮ್, ಆಯಿತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಏನ್ರಿ ನಾಸಿರ್, ನೀವು ನಕ್ಕಿದ್ದೆ ನಾನು ಕಂಡಿಲ್ಲ. ಯಾಕ್ರಿ ನೀವು ನಗೋದೇ ಇಲ್ಲ? ಯಾವಾಗಲೂ ಉಫ್ ಅಂತ ಇರ್ತೀರಾ? ಹಾಗೇನಿಲ್ಲ ಮೇಡಮ್, ಹಾಗೇನಿಲ್ಲ. ಡ್ಯೂಟಿಯಲ್ಲಿ ಇರ್ತೀವಲ್ಲ, ಸುಮ್ಮನೆ ಯಾಕೆ ಅಂತ ಅಷ್ಟಿಟ್ಟಾಗಿ ಇರ್ತೀನಿ. ಮೇಡಮ್, ನಿಮ್ಮ ಮದುವೆ ಯಾವಾಗ ಮೇಡಮ್? ಓ ಭ್ರಮೆ, ನಾನು ಮದುವೆನೇ ಆಗಲ್ಲ ರೀ ನಾಸಿರ್. ನನಗೆ ಮದುವೆ ಮೇಲೆ ಇಂಟ್ರೆಸ್ಟೇ ಇಲ್ಲ. ನಮ್ಮ ಮನೆಯವ್ರು ಕೇಳಿ ಸುಸ್ತಾದ್ರು. ಇವಾಗ ನೀವು ಶುರು ಹಚ್ಕೊಂಡ್ರಾ? ಎಲ್ಲಾದರೂ ಇದ್ದರೆ ಹೇಳ್ರಿ. ತಿಂಗಳಿಗೆ ಏನೂ ಇಲ್ಲ ಅಂತಂದರೂ ಒಂದು 60-70 ಲಕ್ಷ ಸಂಬಳ ಇರಬೇಕು ಅಂತ ಹುಡುಗ ಇದ್ದರೆ ಹೇಳಿ, ಮದುವೆ ಆಗ್ಬಿಡೋಣ. ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ಬಿಟ್ರಿ? ಏನು ಮೇಡಮ್, ತಿಂಗಳಿಗೆ 60-70 ಲಕ್ಷನಾ? ಅಯ್ಯೋ, ಇಲ್ಲೆಲ್ಲ ಇಲ್ಲ ಮೇಡಮ್, ಅಷ್ಟೊಂದು ಸಂಬಳ ತಗೊಳ್ಳೋರು. ಇಲ್ಲಿಲ್ಲ ತಾನೇ? ಇಲ್ಲ ಮೇಡಮ್, ಅದಕ್ಕೆ ನಾನು ಮದುವೆ ಆಗಲ್ಲ, ಆಯಿತಾ? ಸರಿ ಮೇಡಮ್, ಆಯಿತು.